सर्वेभ्यः मम नमस्काराः। सुप्रभातम्। अद्य रघुवंशमहाकाव्ये पञ्चमे सर्गे 20तमं श्लोकं पश्यामः। समाप्तविद्येन मया महर्षिर्विज्ञापितोऽभूत् गुरुदक्षिणायै समे चिरायास्कलितोपचारां तां भक्तिमेवागणयत्पुरस्तात्। इदानीं प्रतिपदार्थं पश्यामः। समाप्तविद्येन शास्त्राध्ययनस्य अनन्तरं मया महर्षिः वर्तन्तु महर्षिः विज्ञापितः अभूत् प्रार्थितः अभूत् गुरुदक्षिणायै गुरुदक्षिणाम् अर्पयितुं स वर्तन्तुः मे चिरायास्कलितोपचारां सर्वकालेषु कृत उपचारां तां भक्तिमेव अगणयत् संख्यातवान् पुरस्तात् प्रथमम्। इदानीम् अन्वयं पश्यामः। समाप्तविद्येन मया महर्षिः गुरुदक्षिणायै विज्ञापितः अभूत् स चिरायास्कलितोपचारां तां मे भक्तिरेव पुरस्तात् अगणयत्। इदानीं तात्पर्यं पश्यामः। रघुः कौत्सं पृष्टवान्, भवान् किं वस्तु दातुम् इच्छसि, कियत् प्रमाणेन इति। तदा कौत्सः रघुं गतविद्यमानं वक्तुम् आरब्धवान्। अहं विद्याभ्यासं समाप्य वरतन्तुमुनिं पृष्टवान् मया गुरुदक्षिणारूपेण किं दातव्यम् इति। तदा सः मया सर्वदा कृत भक्तिपूर्वकसेवाम् अगणयत्। प्रथमं धनं किमपि न पृष्टवान् इति। सर्वेभ्यः पुनः मम नमस्काराः। ಶುಭದಿನಂ। ಎಲ್ಲರಿಗೂ ನನ್ನ ನಮಸ್ಕಾರಗಳು. ರಘುವಂಶ ಮಹಾಕಾವ್ಯದ 5ನೇ ಸರ್ಗದ 20ನೇ ಶ್ಲೋಕದ ತಾತ್ಪರ್ಯವನ್ನು ಈಗ ನೋಡೋಣ. ರಘುವು ಕೌತ್ಸನಿಗೆ ಕೇಳಿದ. ಯಾವಾಗ ಕೌತ್ಸನು ನಿನ್ನಲ್ಲಿ ಧನವೂ ಇಲ್ಲ, ನೀನು ಈಗ ಪ್ರಭುಶೇಷ ಮಾತ್ರ, ಅಂತಂದರೆ ಪ್ರಭು ಅನ್ನುವ ಒಂದು ಹೆಸರು ಮಾತ್ರ ಇದೆ, ನಿನ್ನಲ್ಲಿ ಅದು ಬಿಟ್ಟು ಬೇರೆ ಏನೂ ಇಲ್ಲ, ಧನಕನಕಾದಿಗಳು ಏನೂ ಇಲ್ಲ. ಆದ್ದರಿಂದ ನಾನು ಬೇರೆ ಕಡೆಗೆ ಗುರುದಕ್ಷಿಣೆಗಾಗಿ ಧನ ಸಂಗ್ರಹಣಕ್ಕೆ ಹೋಗ್ತೀನಿ, ಬೇರೆ ಕಡೆಗೆ ಪ್ರಯತ್ನವನ್ನು ಮಾಡ್ತೇನೆ ಅಂತ ಹೇಳಿದಾಗ ರಘುವು ಕೇಳಿದ, ನೀನು ಯಾವ ವಸ್ತುವನ್ನು ಕೊಡಬೇಕು ಅಂತ ಅಂದ್ಕೊಂಡಿದ್ದೀಯಾ, ಎಷ್ಟು ಪ್ರಮಾಣದಲ್ಲಿ ಕೊಡಬೇಕು ಅಂತ ಅಂದ್ಕೊಂಡಿದ್ದೀಯಾ ಅಂತ ರಘುವು ಕೌತ್ಸನನ್ನು ಕೇಳಿದ. ಆಗ ಕೌತ್ಸನು ಹೇಳಕ್ಕೆ ಪ್ರಾರಂಭ ಮಾಡಿದ. ಗತ ವಿದ್ಯಮಾನವನ್ನು ಅಂದರೆ ಏನೇನು ನಡೀತು ಆಶ್ರಮದಲ್ಲಿ ಗುರುವಿನೊಡನೆ ಅಂತ ಹೇಳೋದಕ್ಕೆ ಪ್ರಾರಂಭ ಮಾಡ್ದ. ಅವನು ಹೇಳ್ತಾ ಇದ್ದಾನೆ, ನಾನು ಶಾಸ್ತ್ರಾಧ್ಯಯನವನ್ನೆಲ್ಲ ಮುಗಿಸಿ ಆದ ಮೇಲೆ ವರತಂತು ಮುನಿಗಳ ಹತ್ರ ನಾನು ಕೇಳಿದೆ, ಗುರುದಕ್ಷಿಣೆಯಾಗಿ ನಾನು ನಿಮಗೆ ಎಷ್ಟು ಹಣವನ್ನು ಕೊಡಬೇಕು ಅಂತ. ಆಗ ಗುರುಗಳು ಹೇಳಿದ್ರು, ನೋಡಪ್ಪ, ನೀನು ಬಹಳ ವರ್ಷಗಳ ಕಾಲ ಇಲ್ಲಿ ಇದ್ದು ನನ್ನ ಸೇವೆಯನ್ನು ಭಕ್ತಿಪೂರ್ವಕವಾಗಿ ನೀನು ಮಾಡಿದ್ದೀಯಾ, ಯಾವಾಗಲೂ ಮಾಡ್ತಾ ಇದ್ದೆ ನೀನು, ಆದ್ದರಿಂದ ಅದೇ ಸಾಕು ನನಗೆ. ನೀನು ದುಡ್ಡಿನ ರೂಪದಲ್ಲಿ ಅಥವಾ ಹಣದ ರೂಪದಲ್ಲಿ ನೀನು ಏನೂ ಕೊಡುವುದು ಬೇಡ ಅಂತ ನಾನು ಸಲ್ಲಿಸಿದ ಸೇವೆಯನ್ನು ಗುರುದಕ್ಷಿಣೆಯಾಗಿ ಅವರು ಅದೇ ಸಾಕು ಅಂತ ಹೇಳಿದರು ಅಂತ ಹೇಳ್ತಾ ಇದ್ದಾನೆ. ಸರ್ವೇಭ್ಯಃ ಪುನಃ ಮಮ ನಮಸ್ಕಾರಾः. ಶುಭದಿನಂ.